ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅರ್ಚನಾ. ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಚನಾ ವ್ಲಾಗ್ಸ್. ಸೊ ರಾತ್ರಿಯೇ ಎಲ್ಲ ಒರೆಸಿ ರಾತ್ರಿಯೇ ರಂಗೋಲಿ ಹಾಕಿ ಬೆಳಗ್ಗೆ ಎದ್ದಿದ್ದಂತಹ ರಥಸಪ್ತಮಿಗೆ ರೆಡಿಯಾಗಿದ್ದೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅಮ್ಮ ಕೊಡಿಸಿದ್ರು ಬಟ್ಟೆನ. ಸೊ ಅದು ಹಾಕ್ಕೊಂಡು ರೆಡಿ ಆದೆ. ದೇವ್ರ ಪೂಜೆ ಎಲ್ಲ ಮಾಡಿದೆ. ಸೊ ಯಾವಾಗಲೂ ನನಗೊಂದು ಇದೊಂಥರ ಹೇರ್ನ ಯಾವಾಗಲೂ ಸೆಟ್ ಮಾಡೋದು. ಸೊ ಬೆಳಗ್ಗೆ ಒಂದು ಸಲ ರಂಗೋಲಿ ಹಾಕಿದ್ನ ನೋಡಿದೆ ಹೇಗೆ ಕಾಣಿಸ್ತೈತೆ ಅಂತ. ಇದೆಲ್ಲ ನಮ್ಮ ಕರಕುಶಲಗಳು, ಕೈ ಕೆಲಸಗಳು. ಅಂದರೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಹಾಕ್ತೀನಿ. ನನಗೆ ಸ್ವಂತವಾಗಿ ಬರೋಲ್ಲ, ಕೆಲವೊಂದಿಷ್ಟು ಮಾತ್ರ ಬರುತ್ತೆ, ಎಲ್ಲ ಬರೋಲ್ಲ ರಂಗೋಲಿ. ಇದು ಎದುರುಗಡೆ ಮನೆ ಆಂಟಿ ಹಾಕಿದ್ದು, ತುಂಬ ಚೆನ್ನಾಗಿ ಹಾಕಿದ್ರು. ಇದು ಪಕ್ಕದ ಮನೆ ಹುಡುಗಿ ಹಾಕಿತ್ತು, ಅದು ಚೆನ್ನಾಗಿ ಹಾಕಿತ್ತು. ಸೊ ಮನೇಲಿ ಪೂಜೆ ಮಾಡಿಬಿಟ್ಟು ನಾನು ದೇವ್ರಿಗೆ ಆರತಿ ಕೊಡಬೇಕು ಅಂದ್ಬಿಟ್ಟು ನಮ್ಮತ್ತೆ ಇದೆಲ್ಲ ರೆಡಿ ಮಾಡಿದರು. ಕಜ್ಜಾಯ, ಬಾಳೆಹಣ್ಣು ಮಣೆ ಹಾಕ್ಸೋಕ್ಕೆ ಅಂತ ರೆಡಿ ಮಾಡಿದರು. ನಾನು ಆರತಿ ಬರೋ ಅಷ್ಟೊತ್ತಿಗೆ ಟಿಫನ್ ಮಾಡಿಬಿಡೋಣ, ಲೈಟಾಗಿ ಅವಲಕ್ಕಿ ಮಾಡೋಣ ಅಂತ ಒಂದೇ ಉಸಿರಿಗೆ ಮಾಡ್ತಾಯಿದ್ದೆ. ನೋಡಿದ್ರೆ ಬಂದ್ಬಿಡ್ತು ದೇವರು ಮೆರವಣಿಗೆ. ಸೊ ಗಾಬ್ರಿಲಿನೇ ಹಂಗಂಗೆ ಎಲ್ಲ ಮಿಸ್ ಮಾಡಿಬಿಟ್ಟು ಹೋದೆ. ಆಲ್ರೆಡಿ ಅಲ್ಲಿ ದೇವ್ರು ಬರ್ತಾಯಿತ್ತು. ಸೊ ಅಷ್ಟೊತ್ತಿಗೆ ನಾನು ಮನೇಲಿ ಅಡುಗೆ ಮನೇಲಿ ಗಲೀಜಾಗಿತ್ತಲ್ಲ, ಅದನ್ನು ಕ್ಲೀನ್ ಮಾಡಿದೆ. ಅಷ್ಟೊತ್ತಿಗೆ ಬಂತು. ಅದಾದಮೇಲೆ ಇಲ್ಲಿ ದೇವರು ನಮ್ಮೂರಿಗೆ ಮೆರವಣಿಗೆ ಬಂದಿದ್ದು. ಅಂದರೆ ನಮ್ಮೂರ ಗ್ರಾಮ ದೇವತೆ ಅದು, ರಾಚಪ್ಪಾಜಿ ಮತ್ತು ಸಿದ್ದಪ್ಪಾಜಿ ಅಂತ. ಸೊ ಈ ದೇವ್ರ ಒಕ್ಲುಗಳಿಗೆ ಗೊತ್ತಿರುತ್ತೆ. ಸಿದ್ದಪ್ಪಾಜಿ ದೇವರು ಚಿಕ್ಕಲೂರಲ್ಲಿ, ರಾಚಪ್ಪಾಜಿ ದೇವರು ಕಪ್ಪಡಿಲಿ ಅಂತ. ನಮ್ಮ ಹಾಸನ ಕಡೆ ಎಲ್ಲ ಕಪ್ಪಡಿ ದೇವ್ರುಗಳಿಗೆ ಅಂದರೆ ಕಪ್ಪಡಿಗೆ ಹೋಗ್ತಾರೆ, ಮಕ್ಳುಗಳಿಗೆ ಹುಷಾರಿಲ್ಲದೆ ಇದ್ದಾಗ, ಈ ಥರ ಏನೇನೋ ಆಗಿರುತ್ತಲ್ಲ ಸಣ್ಣ ಮಕ್ಳುಗಳಲ್ಲಿ. ಸೊ ಆವಾಗ ಕಪ್ಪಡಿಗೆ ಜಾಸ್ತಿ ಹೋಗ್ತಾರೆ. ಅದು ಕೆ.ಆರ್. ನಗರ ತಾಲೂಕಲ್ಲಿ ಐತೆ, ಮೈಸೂರು ಡಿಸ್ಟಿಕ್ಕು. ಅಲ್ಲಿ ಹೋದರೆ ಮಕ್ಳುಗಳಿಗೆ ಯಾವುದೇ ಥರ ಈ ಬಾಲಗ್ರಹ ಆ ಥರ ಎಲ್ಲ ಇರುತ್ತಲ್ಲ, ಅಲ್ಲಿ ದೇವ್ರಿಗೆ ಹರಕೆ ಕಟ್ಕೊಂಡ್ರೆ ನಿಜವಾಗ್ಲೂ ಬೇಗ ಹುಷಾರಾಯ್ತಾರೆ. ತುಂಬ ಹೆಲ್ತು ಚೆನ್ನಾಗಿರುತ್ತೆ ಮೇಯ್ನು ಮಕ್ಕಳದು. ಅದಾದಮೇಲೆ ಇಲ್ಲಿ ಮಣೆ ಅಂತ ಹಾಕಿದ್ರು. ನನಗೂ ನನ್ನ ಮಗಂಗೆ ಇದೆಲ್ಲ ಫಸ್ಟ್ ಟೈಮ್ ನೋಡಿದ್ದು ನಾವು ಊರಲ್ಲಿ. ಸೊ ನನ್ನ ಮಗಂಗೆ ಪಾಪ ಗೊತ್ತಿಲ್ಲ ಹೇಗೆ ಮಾಡಬೇಕು ಏನು ಅಂತ. ಕೊನೆಗೆ ಆ ಥರ ಎಲ್ಲ ಆಟ ಆಡ್ಬಿಟ್ಟು ಕೊನೆಗೆ ತಿನ್ನಬೇಕು. ಏನು 3 ಜನನೂ ನಾನು ಮುಂದೆ ತಾನು ಮುಂದೆ ಅಂತ ತಿಂದರು. ಅದಾದಮೇಲೆ ಪ್ರಸಾದ ಎಲ್ಲರಿಗೂ ಅಂತಿತ್ತು. ಸಂಜೆ ದೇವರಿಗೆ ತಂಬಿಟ್ಟು ನಾರ್ತಿ ತೊಗೊಂಡೋಗ್ಬೇಕಿತ್ತು, ಹಸಕ್ಕಿ ತಂಬಿಟ್ಟು. ಸೊ ಅತ್ತೆ ಎಲ್ಲ ರೆಡಿ ಮಾಡಿದರು ನಮ್ಮತ್ತೆ. ಸೊ ನಾನು ಹಂಗೆ ರೆಡಿ ಆಗ್ಬಿಟ್ಟು ಒಂದು ಸೆಲ್ಫಿ ವಿಡಿಯೋ ಅಂತ ಮಾಡಿಕೊಂಡೆ. ಇರಬೇಕಲ್ವ ನಾವು ಯಾವ್ಯಾವ ಹಬ್ಬಕ್ಕೆ ಹೇಗೆ ರೆಡಿಯಾಗಿದ್ದೋ ಒಂದೇನೋ ಒಂದು ಮೆಮೊರೀಸು, ಒಂದು ಫೋಟೋ ತೊಗೊಳ್ಳೋದು, ವೀಡಿಯೋ ತೊಗೊಳ್ಳೋದು. ಸೊ ಸಂಜೆ ಮತ್ತೆ ತಮಟೆ ಬಾರಿಸ್ಕೊಂಡವರು ಮನೆ ಹತ್ರನೂ ಹೋಗಿ ಎಲ್ಲ ರೆಡಿಯಾಗಿದ್ದ ಹೆಣ್ಮಕ್ಳುಗಳನ್ನ ಆರತಿ ಕರ್ಕೊಂಡು ಹೋದರು. ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಅಲ್ಲಿ ಜನ ನಿಂತಿದ್ರು. ಸೊ ಇದು ಅಡುಗೆ ಮಾಡ್ತಾಯಿದ್ರು ರಾತ್ರಿ ಊಟಕ್ಕೆ, ಊರಿಗೆಲ್ಲ ಊಟ ಅಂತ. ಸೊ ನೋಡಿ ಹೆಣ್ಮಕ್ಳುಗಳು ಎಲ್ಲರೂ ತುಂಬ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು, ಒಡವೆಗಳು ಹಾಕ್ಕೊಂಡು ರೆಡಿಯಾಗಿ, ಅವ್ರು ಯಾರೋ ಆರತಿ ಹೊತ್ತಿದ್ದೀರಲ್ಲ ಅವರಿಬ್ಬರು ಹೊರಗಡೆ ಮಾಡಿಸ್ತಾರೆ ಆ ಥರ ಡೆಕೋರೇಷನ್ದು ಫ್ಲವರು. ಕೆಲವ್ರು ಮಾಡಿಸ್ತಾರೆ, ಎಲ್ಲರೂ ಮಾಡಿಸಲ್ಲ. ಕೆಲವ್ರು ಮನೆಗಳಲ್ಲೇ ಮಾಡ್ತಾರೆ. ನಮ್ಮ ಮನೆಯಲ್ಲೇ ಮಾಡ್ತೀವಿ. ಸೊ ನಾವು ಆರತಿ ಮಾಡ್ಕೊಂಡು ತಗೊಂಡು ಹೋಗೋ ಅಷ್ಟೊತ್ತಿಗಲ್ಲೇ ಕತ್ತಲೆ ಆಯಿತು. ಮಳೆ ಬಂದ್ಬಿಡುತ್ತೆ, ಕನಕಪುರ ಸೈಡೆಲ್ಲ ಮಳೆ ಆಯಿತು ಅಂದ್ಬಿಟ್ಟು ಬೇಗನೆ ಆರತಿ ಹೋಗ್ತು. ಇದನ್ನು ಕೆರೆ ಹತ್ರ ತಗೊಂಡೋಗ್ತಾರೆ, ಆ ತಂಬಿಟ್ಟು ಆರತಿನ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಆ ದೀಪಗಳು, ಆ ಕತ್ಲೆಗೆ ಅದಕ್ಕೆ ಆ ಅರೇಂಜ್ಮೆಂಟು ತುಂಬ ಚೆನ್ನಾಗಿರುತ್ತೆ. ಆ ವೈಬೇ ಒಂಥರ ಚೆಂದ. ಅಲ್ಲಿ ದೇವ್ರನ್ನ ಒಳಮೆಟ್ಟಿಸ್ಕೊಂಡು ಮತ್ತೆ ವಾಪಸ್ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದು ದೇವರಿಗೆ ಆರತಿ ಮಾಡಿದ್ವಿ. ಮಂಟೇಸ್ವಾಮಿ ಮತ್ತು ಈ ಕಡೆ ದೊಡ್ಡಮ್ಮ ದೇವ್ರೈತೆ. ಸೊ ಆ ದೇವ್ರುಗಳಿಗೆ ಆರತಿ ಮಾಡಿದ್ವಿ. ತುಂಬ ರಶ್ ಆಗೋಗಿತ್ತು. ನಾವು ದೇವ್ರ ಆರತಿ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದು ಟ್ರಿಪ್ ಊಟ ಕೊಟ್ಟಿದ್ದರು. ನಾವು ಮನೆಗೆ ಹೋಗಿ ವಾಪಸ್ ಮತ್ತೆ ಬಂದ್ವಿ. ಸೊ ಊಟ ನಮಗೆ ಅವರೆಕಾಳು ಮುದ್ದೆ, ಪಾಯಸ, ಬೂಂದಿ ಮತ್ತು ಅನ್ನ ಸಾಂಬಾರು ಕೊಟ್ಟಿದ್ರು. ಇದು ಮಾರನೇ ಬೆಳಗ್ಗೆ ಮಂಗಳವಾರದ ವ್ಲಾಗ್ ಇದು. ಸೊ ಅವತ್ತು ಅಷ್ಟೇ ದೇವರು ಮೆರವಣಿಗೆ ಬರ್ತಾಯಿತ್ತು. ಆವಾಗಲೂ ಅಷ್ಟೇ ಆರತಿ ಕೊಡಬೇಕು ಅಂತ ನಾನೊಂದು ಸ್ವಲ್ಪ ರೆಡಿಯಾಗಿದ್ದೆ. ನಮ್ಮ ಮನೆಯವ್ರನ್ನ ವೀಡಿಯೋ ಮಾಡಿರಿ, ಚೆನ್ನಾಗೈತೆ ಇದು, ಈ ಥರ ಹಿಂಗೆ ಸ್ಪ್ಲಿಟ್ ಮಾಡ್ತೀನಿ ಅಂತ ಅಂದರೆ ನೋಡಿದ್ರೆ ಅವ್ರು ಆ ಥರ ಮಾಡಿದ್ರು. ಸೊ ಮತ್ತು ಸಂಜೆ ಸಿದ್ದಪ್ಪಾಜಿ, ರಾಚಪ್ಪಾಜಿ ಮೆರವಣಿಗೆ ಬಂದಿತ್ತು. ದೇವರಿಗೆ ಆರತಿ ಮಾಡಿಸಿ ಮತ್ತು ನಾವು ನೈಟು ನಾನ್ ವೆಜ್ ಊಟ ಇತ್ತು. ರಥಸಪ್ತಮಿ ದಿನ ವೆಜ್ ಊಟ ಕೊಟ್ಟರು, ನಾನ್ ವೆಜ್ ಊಟನ ಮಂಗಳವಾರ ಕೊಟ್ಟರು. ಅಂದರೆ ನಮ್ಮೂರ ಮಕ್ಕಳು ಗಂಡು ಹುಡುಗರುಗಳೆಲ್ಲ ಶೇರ್ ಮಾಡ್ಕೊಂಡು ಮಾಡಿದ್ರಂತೆ. ಇದು ನಾನು ನೈಟೇ ರಂಗೋಲಿ ಹಾಕಿದ್ದೆ. ಸೊ ಹೋಗೋ ಅಷ್ಟೊತ್ತಿಗೆ ನನ್ನ ಮಗ ಹೊಟ್ಟೆ ಹಸಿಯಮ್ಮ ಪಾಪ ಸ್ಕೂಲಲ್ಲಿ ಊಟ ಮಾಡ್ಕೊಂಬಂದಿರ್ತಾನೆ. ಸೊ ಮುದ್ದೆ, ಮಟನ್ ಸಾಂಬಾರು, ಚಿಕನ್ ಗ್ರೇವಿ ಎಲ್ಲ ಕೊಟ್ಟರು. ಅಷ್ಟು ಜನಕ್ಕೆ 2,000 3,000 ಜನಕ್ಕೆ. ಅಂದರೆ ಅಕ್ಕಪಕ್ಕ ಊರಿನವರೆಲ್ಲ ಬಂದ್ಬಿಡ್ತಾರೆ ಹಬ್ಬ ಅಂತ ಅಂದರೆ, ಆ ದೇವ್ರ ಒಕ್ಲವರು. ಸೊ
ನಾನು ಊಟ ಮಾಡ್ಕೊಬಂದು ವಾಕ್ ಮಾಡಿ ಮಾರನೇ ಬೆಳಗ್ಗೆಗೆ ಈ ಥರ ರೆಡಿಯಾಗಿದ್ದೆ. ಸೊ ಮಾರನೇ ಬೆಳಗ್ಗೆಗೆ ನಾಡಮಾರಮ್ಮ ದೇವರದ್ದು ಆರತಿ ಇತ್ತು. ಸೊ ಅವತ್ತು ಉರಕ್ಕಿ ತಂಬಿಟ್ಟು ಮಾಡಿದರು. ಎಲ್ಲ ರೆಡಿಯಾಗಿ ದೇವಸ್ಥಾನದ ಹತ್ರ ಹೋದ್ವಿ. ಅಷ್ಟೊತ್ತಿಗೆ ಆಲ್ರೆಡಿ ಜನ ತುಂಬಿದ್ರು. ಎಲ್ಲರೂ ರೆಡಿಯಾಗಿ ಅವತ್ತು ಸೇಮ್ ಅದೇ ಥರ ಎಲ್ಲ ಇಟ್ಟಿದ್ರು. ದೇವರು ಗುಡಿ ಒಳಗಡೆ ಇತ್ತು. ಈ ಕಡೆ ಒಂಥರ ಮಾಡ್ತಾರೆ ಆರತಿನ, ಅಂದರೆ ದೇವ್ರನ್ನ. ನಮ್ಮ ಕಡೆ ಮಾರಮ್ಮನ ಕಲ್ಲು ಅಂತಲೇ ಇರುತ್ತೆ. ಸೊ ಅಲ್ಲೋಗಿ ನಾವು ಸಂಜೆ ಟೈಮ್ ಮಾಡ್ತೀವಿ ತಂಪು ಅಂತ. ಆಲ್ರೆಡಿ ಅಲ್ಲಿ ಕುರಿ, ಕೋಳಿಗಳು, ಮೇಕೆ ಮರಿಗಳು ಎಲ್ಲ ತಂದಿದ್ರು ದೇವ್ರಿಗೆ ಒಪ್ಪಿಸ್ಬೇಕು ಅಂತ. ಆದರೆ ತಮಾಷೆ ವಿಷಯ ಏನಪ್ಪ ಅಂದರೆ, ಅದೆಷ್ಟೇ ಸಲ ನೀರು ಹಾಕಿದ್ರು ಆಡು ಮೇಕೆ ಒದ್ರುತ್ತಲೇ ಇರಲಿಲ್ಲ. ಸೇಮ್ ಟಗರು ಪಲ್ಯ ಪಿಕ್ಚರಲ್ಲಿ ಹಿಂಗೆ ಹೋಗಿ ತರೋದು, ತಲೆ ಮೇಲೆ ನೀರು ಹಾಕೋದು, ಅದು ಒದ್ರಲ್ಲ ಅಂತ ಮತ್ತೆ ಹೋಗೋದು ತರೋದು ಮಾಡೋದು, ಸೇಮ್ ಟು ಸೇಮ್ ಹಂಗೆ ಆಗಿದ್ದು. ನಾನು ಯಾರೋ ಊರಿನವ್ರ ಹಿರೀಕರ ಹತ್ರ ನಾನು ವರ್ಷ ದೇವ್ರ ಹಬ್ಬ ಮಾಡ್ತೀನಿ ಮತ್ತು ವಾತಗಳನ್ನೇ ಕಡಿತೀನಿ ಅಂತ ಎಲ್ಲ ಹೇಳ್ಸಿ ನೋಡಿ ತರೋದು, ಹಂಗೆ ಮಂಗಳಾರತಿ ಮಾಡೋದು. ಅದು ಒಬ್ಬರಲ್ಲ, ಯಾರ್ಯಾರ ಕೈಲಾಗುತ್ತೆ ಅವರೆಲ್ಲ ಇವ್ರು ಮಾಡಿದ್ರು ಉದುರುತ್ತೇನೋ, ಅವ್ರು ಮಾಡಿದ್ರು ಉದುರುತ್ತೇನೋ ಅಂತ ಬರೀ ಪಾಪ ಅದಕ್ಕೆ ಎಷ್ಟು ಆ ಬಿಸಿಲಿಗೆ ಒಟ್ಟಿನಲ್ಲಿ ತಣ್ಣಗಾಯ್ತಾಯಿತ್ತು. ಆ ಕಡೆದು ಫಸ್ಟ್ ಒದ್ರುಬಿಡ್ತು, ಈ ಕಡೆ ಕಪ್ಪದೇ ಒದರಲಿಲ್ಲ ಎಷ್ಟೊತ್ತಾದ್ರೂ ಮೈನ. ಅದು ನಿಜವಾಗ್ಲೂ ಅದು ಒದರಲಿಲ್ಲ. ಇನ್ನೊಬ್ಬರು ನಮ್ಮೂರವ್ರು ಯಾವುದೋ ಒಂದು ಹುಡುಗ ಅದ್ರದ್ದೇನೋ ಹಿಂಗೆ ಕಿವಿ ಹಿಡ್ಕೊಂಡ್ರೆ ಮೈ ಒದರುತ್ತದೆ ಅಂದ್ಬಿಟ್ಟು ಕಿವಿ ಹಿಡ್ಕೊಂಡು ಒದರಿಸ್ತು. ಕೊನೆಗೆ ಜನ ವೆಯ್ಟ್ ಮಾಡ್ತಾಯಿದ್ರು. ಹೆಚ್ಚು ಕಮ್ಮಿ 1 ಅವರ್ ಆದ್ರೂ ಅದು ಒದರಿರಲಿಲ್ಲ. ಕೊನೆಗೆ ಈ ಥರ ತಮಟೆ ಅವ್ರನ್ನ ತಗೊಬಂದು ಮತ್ತು ಊರ ಹಿರೀಕರನ್ನೆಲ್ಲ ಮತ್ತು ಅವ್ರ ಕೈಲೆಲ್ಲ ಪೂಜೆ ಮಾಡಿಸಿ ಕಾದು ಸಾಕಾಗಿ ಕೊನೆಗೂ ಒದರಿತು ಅದು. ಅದೇ ಒದರಿಸಿದ್ರು ಮೈನ. ಯಾರೂ ಅದೇ ಸ್ವಇಚ್ಛೆಯಿಂದ ಒದರಲಿಲ್ಲ ಅದು. ಜನ ಏನೇನೋ ಜನ ಮರುಳೋ ಜಾತ್ರೆ ಮರುಳೋ ಅನ್ನೋ ಥರ ಆಗ್ಬಿಡುತ್ತೆ. ನಮ್ಮೂರ ಗಂಡು ಹುಡುಗರುಗಳೆಲ್ಲ ತಮಾಷೆ ಮಾಡಿಕೊಂಡು ಚಪ್ಪಲಿ ಬಿಡಬೇಕು, ಚಪ್ಪಲಿ ಹಾಕೋಬಾರ್ದು ಅಂತೆಲ್ಲ ಅಂದ್ಕೊಂಡು ಕೂತಿದ್ರು. ಕೊನೆಗೆ ಮರಿ ಕಡಿಯೋಕ್ಕೆ ಅಂತಲೇ ಒಬ್ಬರನ್ನ ಕರೆಸಿದ್ರು. ಇವ್ರು ನೋಡಿ ಪಾಪ ಇವರು ಬಂದು ಒಂದೇ ಏಟಿಗೆ ಡಮಾರ್. ನಾನು ಅದನ್ನು ನೋಡೋಕ್ಕಾಗಲ್ಲ, ನಾನು ಆ ಥರದ ಮರಿ ಕಡಿಯೋದು, ಕೋಳಿ ಕುಯ್ಯೋದೆಲ್ಲ ನೋಡೋಕ್ಕಾಗಲ್ಲ. ಸೊ ನಾನೇನು ಮಾಡಿದೆ, ಮುಖ ಆ ಕಡೆಗೆ ಹಾಕ್ಕೊಂಡು ನಿಂತ್ಕೊಬಿಟ್ಟೆ ಅದು ಕಡಿಯೋ ಟೈಮಿಗೆ ಕರೆಕ್ಟಾಗಿ. ಮತ್ತು ಮನೆಗೆ ಮಟನ್ ಕೊಟ್ಟು ಕಳಿಸಿದ್ರು. ಸೊ ನಾನು ಚಿಕನ್, ಮಟನ್ ಸಾಂಬಾರು, ಅನ್ನ, ಮುದ್ದೆ ಎಲ್ಲ ಮಾಡಿ ದೇವ್ರಿಗೆ ತಳಿಗೆ ಅಂತ ಕೊಟ್ಟು ಕಳಿಸಿ ನಾವು ಊಟ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.